ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ತರಗತಿಯಲ್ಲಿ ನಾವು ನೋಡ್ತಾ ಹೋಗೋಣ 5ನೇ ತರಗತಿಗೆ ಸಂಬಂಧಿಸಿದಂತೆ ಪಠ್ಯಪುಸ್ತಕದಲ್ಲಿ ಇರುವಂತಹ ಕವಿ ಮತ್ತು ಕೃತಿ ಪರಿಚಯ. ಈಗಾಗಲೇ ನಿಮಗೆ ಗೊತ್ತು, ಕವಿ ಮತ್ತೆ ಕೃತಿ ಪರಿಚಯ ಇದು GPSTR ಆಗಿರ್ಬೋದು, ಜೊತೆಗೆ HSTR ಆಗಿರ್ಬೋದು. ಅದರಲ್ಲಿ ಕೂಡ ಅಂದ್ರೆ ಕನ್ನಡ ಪೇಪರ್ ಅಲ್ಲಿ ಓದ್ಲೇಬೇಕಾಗಿರುವಂತಹ ವಿಷಯ. ಲೇಖಕರ ಬಗ್ಗೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಸೊ ಇಲ್ಲಿ ನಾವೇನ್ ಮಾಡ್ತಾ ಹೋಗೋಣ ಅಂತ ಹೇಳಿದ್ರೆ 5ರಿಂದ 10ನೇ ತರಗತಿವರೆಗೂ, ಓಕೆ, ಎಷ್ಟು 5ರಿಂದ 10ನೇ ತರಗತಿವರೆಗೂ ಇರುವಂತಹ ಅಂದ್ರೆ ಸರ್ಕಾರಿ ಪಠ್ಯಪುಸ್ತಕ ಏನಿದೆ ಅದರಲ್ಲಿ ಇರುವಂತಹ 5ರಿಂದ 10ನೇ ತರಗತಿವರೆಗೂ ಇರುವಂತಹ ಕವಿಗಳು ಜೊತೆಗೆ ಅವರ ಒಂದು ಕೃತಿಗಳ ಪರಿಚಯವನ್ನ ನಾವು ನೋಡ್ತಾ ಹೋಗೋಣ. ಓಕೆ, ಇದ್ರ ಮೇಲೆ ಪಕ್ಕಾ ಒಂದು ಕ್ವೆಶನ್ ಇದ್ದೇ ಇರುತ್ತೆ. ಮೊದಲನೇ ಒಂದು ಪಾಠ ಬಂದು ಸುಳ್ಳು ಹೇಳಬಾರದು ಅಂತ. ಓಕೆ, ಇದರ ಒಂದು ಲೇಖಕರು ಬಂದು ಬೆಳವಾರು ಮೊಹಮ್ಮದ್ ಕುಯಿ. ಓಕೆ, ಇವರು ಜನಿಸಿದ್ದು ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರಿನ ಬೊಳುವಾರು ಅನ್ನುವಂತಹ ಒಂದು ಪ್ರದೇಶದಲ್ಲಿ ಇವರ ಜನನ ಆಗುತ್ತೆ. ಕಾಲ ಬಂದು ಜನನ 1951. ಇವರು ಸಿಂಡಿಕೇಟ್ ಬ್ಯಾಂಕಿನ ಪ್ರಬಂಧಕರಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ರು. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಕನ್ನಡ ಸಾಹಿತ್ಯಕ್ಕೆ ಮುಸ್ಲಿಂ ಸಂಸ್ಕೃತಿಯ ಲೋಕಾರ್ಪಣೆ. ಓಕೆ, ಇವರ ಒಂದು ವಿಶೇಷತೆ ಏನು ಅಂದ್ರೆ ಕನ್ನಡ ಸಾಹಿತ್ಯಕ್ಕೆ ಮುಸ್ಲಿಂ ಸಂಸ್ಕೃತಿಯ ಲೋಕಾರ್ಪಣೆ ಅಂತ ಹೇಳ್ತೀವಿ. ಅಂದ್ರೆ ಏನು, ಕನ್ನಡ ಸಾಹಿತ್ಯಕ್ಕೆ ಅವರ ಮುಸ್ಲಿಂ ಸಂಸ್ಕೃತಿಯನ್ನ ಇವರು ಏನ್ ಮಾಡಿದ್ರು ಅಂದ್ರೆ ಆ ಒಂದು ಮುಸ್ಲಿಂ ಸಂಸ್ಕೃತಿ ಏನಿತ್ತು ಅದನ್ನು ಕೂಡ ಕನ್ನಡ ಸಾಹಿತ್ಯದ ಜೊತೆಗೆ ಬೆರೆಸಿದ್ರು. ಇನ್ನು ಕೃತಿಗಳು ಬಂದು ದೇವರುಗಳ ರಾಜ್ಯದಲ್ಲಿ, ಆಕಾಶಕ್ಕೆ ನೀಲಿ ಪರದೆ, ಜಿಹಾದ್, ಸ್ವತಂತ್ರದ ಓಟ, ತಟ್ಟು ಚಪ್ಪಾಳೆ, ಪುಟ್ಟ ಮಗು. ಓಕೆ, ಯಾವ್ದ್ಯಾವ್ದು ಕೃತಿಗಳು ಬಂದು ಇದನ್ನ ಚೆನ್ನಾಗಿ ನೆನಪಿನಲ್ಲಿ ಇಟ್ಕೋಬೇಕು. ದೇವರುಗಳ ರಾಜ್ಯದಲ್ಲಿ, ಓಕೆ, ದೇವರುಗಳ ರಾಜ್ಯದಲ್ಲಿ, ಜೊತೆಗೆ ಆಕಾಶಕ್ಕೆ ನೀಲಿ ಪರದೆ, ಜಿಹಾದ್, ಸ್ವಾತಂತ್ರ್ಯದ ಓಟ, ತಟ್ಟು ಚಪ್ಪಾಳೆ, ಪುಟ್ಟ ಮಗು. 1 2 3 4 5. ಓಕೆ, ಅಂದ್ರೇನು, ಬೆಳುವಾರು ಮೊಹಮ್ಮದ್ ಕುಯಿ ಅವರು 5 ಕೃತಿಗಳನ್ನ ಇವರು ರಚಿಸಿದ್ದಾರೆ. ಇನ್ನು ಇವರಿಗೆ ಬಂದಂತಹ ಪ್ರಶಸ್ತಿಗಳು ಬಂದು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಜೊತೆಗೆ ಭಾರತೀಯ ಸಾಹಿತ್ಯ ಪ್ರತಿಷ್ಠಾನ. ಓಕೆ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಜೊತೆಗೆ ಭಾರತೀಯ ಸಾಹಿತ್ಯ ಪ್ರತಿಷ್ಠಾನ ಅನ್ನುವಂಥ ಪ್ರಶಸ್ತಿಗಳು ಇವರಿಗೆ ಲಭಿಸಿದೆ. ಪ್ರಸ್ತುತ ಗದ್ಯ ಭಾಗವನ್ನ ಇವರ ಪಾಪು ಗಾಂಧಿ ಬಾಪು ಆದ ಕಥೆ ಎಂಬ ಕಾದಂಬರಿಯಿಂದ ಆರಿಸಿಕೊಳ್ಳಲಾಗಿದೆ. ಅಂದ್ರೆ ಏನು, ಪ್ರಸ್ತುತ ಅಂದ್ರೆ ಈ ಸುಳ್ಳು ಹೇಳಬಾರದು ಅನ್ನುವಂತಹ ಗದ್ಯ ಭಾಗವನ್ನ ಪಾಪು ಗಾಂಧಿ ಅಂದ್ರೆ ಪಾಪು ಗಾಂಧಿ ಬಾಪು ಆದ ಕತೆ. ಓಕೆ, ಪಾಪು ಗಾಂಧಿ ಬಾಪು ಆದ ಕತೆ, ಈ ಒಂದು ಕಾದಂಬರಿಯಿಂದ ಈ ಒಂದು ಪ್ರಸ್ತುತ ಗದ್ಯ ಭಾಗವನ್ನ ಆರಿಸ್ಕೊಂಡಿದ್ದಾರೆ. ಈಗ ಮುಂದಿನ ಒಂದು ಪಾಠ ಬಂದು ಅಥವಾ ಗದ್ಯ ಭಾಗ ಬಂದು ಪಂಜರದ ಶಾಲೆ. ನೋಡಿ, ಇದರ ಲೇಖಕರು ಬಂದು BV ಕಾರಂತ್. ಓಕೆ, BV ಕಾರಂತ್ ಅವರು ಪಂಜರದ ಶಾಲೆ ಅನ್ನುವಂಥ ಗದ್ಯ ಭಾಗದ ಲೇಖಕರಾಗಿರ್ತಾರೆ. ಇವರ ಒಂದು ಪೂರ್ಣ ಹೆಸರು BV ಕಾರಂತ. ಸೊ ಬಿ ಅಂತ ಹೇಳಿದ್ರೆ ಬಾಬುಕೋಡಿ ವೆಂಕಟರಮಣ ಕಾರಂತ. ಬಿ ಅಂದ್ರೆ ಬಾಬುಕೋಡಿ, ವಿ ಅಂದ್ರೆ ವೆಂಕಟರಮಣ. ಸೊ BV ಕಾರಂತ, ಬಾಬುಕೋಡಿ ವೆಂಕಟರಮಣ ಕಾರಂತ. ಇನ್ನು ಜನನ ಬಂದು ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ ಮಂಚಿ ಗ್ರಾಮದಲ್ಲಿ ಇವರು ಜನಿಸ್ತಾರೆ. ಕಾಲ ಬಂದು 1928ರಲ್ಲಿ ಇವರು ಜನಿಸ್ತಾರೆ. ಇವರ ತಂದೆ ನಾರಾಯಣಪ್ಪ, ತಾಯಿ ಲಕ್ಷ್ಮಮ್ಮ. ಇನ್ನು ನಾಟಕ ನಿರ್ದೇಶನ ಕೂಡ ಮಾಡಿದ್ದಾರೆ ಇವರು. ಬಂದು ಈಡಿಪಸ್, ಪಂಜರಶಾಲೆ, ಗೋಕುಲ ನಿರ್ಗಮನ, ಜೋಕುಮಾರಸ್ವಾಮಿ. ಓಕೆ, ಈ ಜೋಕುಮಾರಸ್ವಾಮಿ ಏನಿದೆ BV ಕಾರಂತರ ಪ್ರಸಿದ್ಧ ಒಂದು ನಾಟಕ ಅಂತಾನೆ ಹೇಳ್ಬೋದು. ಇದನ್ನ ನಾವೆಲ್ಲರೂ ಕೂಡ ಕೇಳಿರ್ತೀವಿ. ಸೊ ಈಡಿಪಸ್, ಪಂಜರಶಾಲೆ, ಗೋಕುಲ ನಿರ್ಗಮನ ಮತ್ತು ಜೋಕುಮಾರಸ್ವಾಮಿ, ಈ ಎಲ್ಲ ಏನು ಇವು ನಾಟಕಗಳ ನಿರ್ದೇಶನವನ್ನ ಮಾಡಿದಂತವ್ರು BV ಕಾರಂತರು. ಇನ್ನು ಪ್ರಶಸ್ತಿಯನ್ನ ನಾವು ನೋಡೋದಾದ್ರೆ ಇವರಿಗೆ ಪದ್ಮಶ್ರೀ ಪ್ರಶಸ್ತಿ, ಕಾಳಿದಾಸ ಸಮ್ಮಾನ್ ಪ್ರಶಸ್ತಿ, ಜೊತೆಗೆ ಗುಬ್ಬಿ ವೀರಣ್ಣ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿದೆ. ಪದ್ಮಶ್ರೀ ಪ್ರಶಸ್ತಿ, ಕಾಳಿದಾಸ ಸಮ್ಮಾನ್ ಪ್ರಶಸ್ತಿ, ಗುಬ್ಬಿ ವೀರಣ್ಣ ಪ್ರಶಸ್ತಿಯ ವಿಜೇತರು ಈ ಒಂದು BV ಕಾರಂತರು ಆಗಿದ್ದಾರೆ. ಇನ್ನು ಪ್ರಸ್ತುತ ಪಂಜರ ಶಾಲೆ ಎಂಬ ಗದ್ಯ ಭಾಗವನ್ನ ಇವರ ರವೀಂದ್ರನಾಥ್ ಟಾಗೂರ್ ಅವರ ಬಂಗಾಳಿ ನಾಟಕದ ಅನುವಾದ ಆಗಿದೆ. ಓಕೆ, ಸೊ ಈ ಒಂದು ಪ್ರಸ್ತುತ ಪಂಜರ ಶಾಲೆಯ ಗದ್ಯ ಭಾಗವನ್ನ ಇವರು ರವೀಂದ್ರನಾಥ್ ಟಾಗೂರ್ ಅವರ ಬಂಗಾಳಿ ನಾಟಕದ ಅನುವಾದ ಮಾಡಿದ್ದಾರೆ. ಇದನ್ನ ಕನ್ನಡಕ್ಕೆ ಅನುವಾದ ಮಾಡಿರುವಂತವ್ರು ಯಾರು? ದಟ್ ಈಸ್ ನನ್ ಅದರ್ ದನ್ BV ಕಾರಂತ್ರವ್ರು. ಓಕೆ, ಸೊ ಇದಿಷ್ಟು ಆಯ್ತು. ಈಗ ಮುಂದಿನ ಒಂದು ಗದ್ಯ ಭಾಗ ಬಂದು ನಾನು ಮತ್ತು ಹುಂಚಿ ಮರ. ಏನು, ನಾನು ಮತ್ತು ಹುಂಚಿ ಮರ. ಸೊ ನಾನು ಮತ್ತು ಹುಂಚಿ ಮರ ಇದ್ರ ಬಗ್ಗೆ ನಾವ್ ಇವಾಗ ನೋಡ್ತಾ ಹೋಗೋಣ. ಇದ್ರ ಲೇಖಕರು ಬಂದು GH 12 ಮಠ ಅಂತ.
ಓಕೆ, GH 12 ಮಠ. ಇದರ ಲೇಖಕರು ಬಂದು GH 12 ಮಠ. ಇದನ್ನ ಚೆನ್ನಾಗಿ ಸ್ವಲ್ಪ ನೆನ್ಪಿಟ್ಕೋಬಹುದು. ಯಾವ ತರ ಅಂತ ಹೇಳಿದ್ರೆ, ನಾನು ಮತ್ತು ಹುಂಚಿ ಮಠ. ಹುಂಚಿ ಮರ, ನಾನು ಮತ್ತು ಹುಂಚಿ ಮರ, ಹೂ ಇಂದ ಸ್ಟಾರ್ಟ್ ಆಗುತ್ತೆ, ಇದು ಹಾಯಿಂದ, ಇವ್ರ ಹೆಸರು 12 ಮಠ ಅಂತ. ಇವರ ಪೂರ್ಣ ಹೆಸರು ಬಂದು ಶ್ರೀ ಗುರುಸಿದ್ದಯ್ಯ ಹುಚ್ಚಯ್ಯ 12 ಮಠ ಅಂತ. ಓಕೆ, GH, G ಅಂದ್ರೆ ಗುರುಸಿದ್ದಯ್ಯ, H ಅಂದ್ರೆ ಹುಚ್ಚಯ್ಯ. ಸೊ ಗುರುಸಿದ್ದಯ್ಯ ಹುಚ್ಚಯ್ಯ 12 ಮಠ ಅನ್ನುವಂಥದ್ದು 12 ಮಠ ಅವರ ಒಂದು ಪೂರ್ಣ ಹೆಸರು. ಇನ್ನು ಜನನ ಬಂದು 1940 ಮಾರ್ಚ್ 13ರಂದು ಇವರು ಜನಿಸ್ತಾರೆ. ಇವರ ತಂದೆ ಹುಚ್ಚಯ್ಯ, ತಾಯಿ ಅನ್ನಪೂರ್ಣಮ್ಮ. ಇನ್ನು ವಿದ್ಯಾಭ್ಯಾಸ ಬಂದು ಇವರು MA ಮಾಸ್ಟರ್ ಡಿಗ್ರಿಯನ್ನ ಮಾಡಿರ್ತಾರೆ. ಇನ್ನು ಇವರ ಕೃತಿಗಳು ಬಂದು ಸೋಮ ಸಾಕ್ಷಾತ್ಕಾರ, ಪಂಚಾರತಿ, ಮಹಾತಪಸ್ವಿ, ಹೋಳಿ. ಓಕೆ, ಯಾವುದು? ಸೋಮ ಸಾಕ್ಷಾತ್ಕಾರ, ಪಂಚಾರತಿ, ಮಹಾತಪಸ್ವಿ, ಹೋಳಿ. ಇವೆಲ್ಲ ಏನು? 12 ಮಠ ಅವರ ಕೃತಿಗಳು. ಸೋಮ ಸಾಕ್ಷಾತ್ಕಾರ, ಪಂಚಾರತಿ, ಮಹಾತಪಸ್ವಿ, ಹೋಳಿ, ಇವೆಲ್ಲ ಏನು? GH 12 ಮಠ ಅವರ ಪ್ರಸಿದ್ಧ ಕೃತಿಗಳು. ಇನ್ನು ಪ್ರಸ್ತುತ ಕತೆ ಯಾವುದು? ನಾನು ಮತ್ತು ಹುಂಚಿ ಮರ. ಈ ಒಂದು ಪ್ರಸ್ತುತ ಕಥೆಯನ್ನ ಕನಕಾಂಬರಿಯೊಂದಿಗೆ ಕಂಪಿನ ಪಯಣ, ಏನು? ಕನಕಾಂಬರಿಯೊಂದಿಗೆ ಕಂಪಿನ ಪಯಣ ಅನ್ನುವಂತ ಸಣ್ಣ ಕಥೆಗಳ ಸಂಕಲನದಿಂದ ಇದನ್ನ ಆಯ್ದುಕೊಳ್ಳಲಾಗಿದೆ. ಓಕೆ, ಪ್ರಸ್ತುತ ನಾನು ಮತ್ತು ಹುಂಚಿ ಮರ ಕಥೆಯನ್ನ ಕನಕಾಂಬರಿಯೊಂದಿಗೆ ಕಂಪಿನ ಪಯಣ ಅನ್ನುವಂತ ಸಣ್ಣ ಕಥೆಗಳ ಸಂಕಲನದಿಂದ ಪ್ರಸ್ತುತ ಗದ್ಯ ಭಾಗವನ್ನ ಆಯ್ಕೊಂಡಿದ್ದಾರೆ. ಓಕೆ, ಇನ್ನು ಧೀರ ಸೇನಾನಿ, ಮುಂದಿನ ಒಂದು ಪಾಠ ಬಂದು ಧೀರ ಸೇನಾನಿ. ಓಕೆ, ಏನು? ಧೀರ ಸೇನಾನಿ. ಈ ಧೀರ ಸೇನಾನಿ ಇದರ ಒಂದು ಲೇಖಕರು ಬಂದು ಬಸವರಾಜ ಹದ್ಲಿ. ಓಕೆ, ಬಸವರಾಜ ಹದ್ಲಿ. ಇವರ ಜನನ ಬಂದು ಬಾಗಲಕೋಟೆ ಜಿಲ್ಲೆಯ ಬೇವೂರು ಒಂದು ಪ್ರದೇಶದವರು. ಇನ್ನು ಇವರು 1955 ಜೂನ್ 1ರಂದು ಇವರು ಜನಿಸ್ತಾರೆ. ಇನ್ನು ವಿದ್ಯಾಭ್ಯಾಸ ಬಂದು ಇವರು PhD ಪದವಿಯನ್ನ ಪಡ್ಕೊಂಡಿದ್ದಾರೆ. ಇನ್ನು ಕೃತಿಗಳು ಬಂದು ಬೇವೂರಿನ ಅಪರೂಪದವರು. ಓಕೆ, ಬೇವೂರಿನ ಅಪರೂಪದವರು, ಆಮೇಲೆ ಅಕ್ಕನ ಬಳಗ ಅನ್ನುವಂತಹ ಕೃತಿಗಳನ್ನ ಇವರು ರಚಿಸಿದ್ದಾರೆ. ಓಕೆ, ಏನು? ಬೇವೂರಿನ ಅಪರೂಪದವರು, ಅಕ್ಕನ ಬಳಗ, ಇಂಥ ಒಂದು ಪ್ರಸಿದ್ಧ ಕೃತಿಗಳು ಬಸವರಾಜ ಹದ್ಲಿ ಅವರು. ಇನ್ನು ಧೀರ ಸೇನಾನಿ ಅನ್ನುವಂತಹ ಪ್ರಸ್ತುತ ಪಾಠವನ್ನ ಅವರ ವೀರ ಸೇನಾನಿ ಜನರಲ್ GG ಬೇವೂರ ಎಂಬ ಕೃತಿಯಿಂದ ಅದನ್ನ ಆರಿಸಿಕೊಳ್ಳಲಾಗಿದೆ. ವೀರ ಸೇನಾನಿ ಆಗಿರುವಂತಹ ಜನರಲ್ GG ಬೇವೂರ ಈ ಒಂದು ಕೃತಿಯಿಂದ ಈ ಧೀರ ಸೇನಾನಿ ಒಂದು ಪಾಠವನ್ನ ಆರಿಸಿಕೊಳ್ಳಲಾಗಿದೆ. ಇನ್ನು ಮುಂದಿನ ಒಂದು ಪಾಠ ಬಂದು ಸಂಗೊಳ್ಳಿ ರಾಯಣ್ಣ. ಸಂಗೊಳ್ಳಿ ರಾಯಣ್ಣ ಈ ಒಂದು ಗದ್ಯದ ಲೇಖಕರು ಬಂದು HS ಸತ್ಯನಾರಾಯಣ ಅಂತ. ಓಕೆ, HS ಸತ್ಯನಾರಾಯಣ. ಇವರು ಜನಿಸಿದ್ದು 1/8/1969ರಂದು ಇವರು ಜನಿಸ್ತಾರೆ. ಇವರ ತಂದೆ HK ಶ್ರೀನಿವಾಸ, ತಾಯಿ ಇಂದಿರಮ್ಮ. ಇನ್ನು ಇವರು ವಿದ್ಯಾಭ್ಯಾಸ ಬಂದು ಡಾಕ್ಟರೇಟ್ ಪದವಿಯನ್ನ ಇವರು ಪಡ್ಕೊಂಡಿದ್ದಾರೆ. ಜೊತೆಗೆ ಇವರ ವೃತ್ತಿ ಏನು ಅಂದ್ರೆ ಕನ್ನಡ ಉಪನ್ಯಾಸಕರಾಗಿ ಇವರು ಸೇವೆಯನ್ನ ಸಲ್ಲಿಸಿದ್ದಾರೆ. ಸೊ ಇದನ್ನ ನೋಡಿದ್ರೆ ಏನ್ ಹೇಳ್ಬೋದು, ಇದರಲ್ಲಿ ಇಂಪಾರ್ಟೆಂಟ್ ಅಂತ ಏನು ಅನ್ಸಲ್ಲ. ಓಕೆ, ಸಂಗೊಳ್ಳಿ ರಾಯಣ್ಣ ಜೊತೆಗೆ HS ಸತ್ಯನಾರಾಯಣ, ಇದರಲ್ಲಿ ಯಾವುದೇ ತರ ಅವರ ಒಂದು ಕೃತಿಗಳಾಗಿರ್ಬೋದು ಅದು ಏನು ಕೊಟ್ಟಿಲ್ಲ. ಇನ್ನು ಇದಿಷ್ಟು ಏನು ಪದ್ಯ ಭಾಗ ಅಂದ್ರೆ 5ನೇ ತರಗತಿಯಲ್ಲಿ ಇರುವಂತಹ ಗದ್ಯ ಭಾಗವನ್ನ ನಾವಿವಾಗ ನೋಡಿದ್ವಿ. ಈಗ ಪದ್ಯ ಭಾಗವನ್ನ ನೋಡ್ತಾ ಹೋಗೋಣ. ಪದ್ಯ ಭಾಗ ಮೊದಲನೇ ಒಂದು ಪಾಠ ಏನು ಅಂದ್ರೆ ಹುತ್ತರಿ ಹಾಡು. ಏನು? ಹುತ್ತರಿ ಹಾಡು. ಹುತ್ತರಿ ಹಾಡು ಈ ಒಂದು ಪದ್ಯ ಏನಿದೆ ಇದರ ಒಂದು ಅಂದ್ರೆ ಬರ್ದಂತ ಕವಿ ಯಾರು ಅಂದ್ರೆ ಶ್ರೀ ಪಂಜಮಂಗೇಶ ರಾವ್. ಓಕೆ, ಅಥವಾ ಪಂಜಮಂಗೇಶ ರಾಯರು ಅಂತ ಕೂಡ ನಾವು ಕರಿತೀವಿ. ಇವರ ಕಾವ್ಯನಾಮ ಬಂದು ಕವಿ ಶಿಷ್ಯ. ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಬಿರುದು ಬಂದು ಮಕ್ಕಳ ಕವಿತೆಗಳ ಕಣ್ಮಣಿ ಅಂತ ಕರೀತಾರೆ. ಪಂಜಮಂಗೇಶ ರಾವ್ ಅವ್ರನ್ನ ಮಕ್ಕಳ ಕವಿತೆಗಳ ಕಣ್ಮಣಿ ಅಂತ ಕರೀತಾರೆ. ಸೊ ಪಂಜಮಂಗೇಶ ರಾವ್ ಅವ್ರಿಗೆ ಇರುವಂತಹ ಬಿರುದು ಏನು? ಮಕ್ಕಳ ಕವಿತೆಗಳ ಕಣ್ಮಣಿ ಅಂತ ಕರೀತಾರೆ. ಇವರ ಕಾವ್ಯನಾಮ ಬಂದು ಕವಿ ಶಿಷ್ಯ. ಓಕೆ, ಕಾಲ ಬಂದು 1874ರಲ್ಲಿ. ಓಕೆ, ಆ ಒಂದು ಆಸ್ಪಾಸ್ನಲ್ಲಿ ಇವರು ಇದ್ದಂತವ್ರು. ಇವರ ಜನನ ಅಂದ್ರೆ ಆ ಒಂದು ಟೈಮಲ್ಲಿ ಇವರು ಜನಿಸ್ತಾರೆ. ಜನನ ಬಂದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ಅನ್ನುವಂಥ ಪ್ರದೇಶದವರು. ಇನ್ನು ಇವರ ಕೃತಿಗಳು ಬಂದು ಹುತ್ತರಿಯ ಹಾಡು, ನಾಗರ ಹಾವೆ, ಕೋಟಿ ಚೆನ್ನಯ್ಯ, ಗುಡುಗುಡು ಗುಮ್ಮಟ ದೇವರು. 1934ರಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಪಂಜಮಂಗೇಶ ರಾವ್ ಅವರು ಆಗಿದ್ರು.
ಓಕೆ, ಇವರ ಕೃತಿಗಳು ಬಂದು ಹುತ್ತರಿಯ ಹಾಡು, ನಾಗರ ಹಾವೆ, ಕೋಟಿ ಚೆನ್ನಯ್ಯ, ಗುಡುಗುಡು, ಗುಮ್ಮಟ ದೇವರು. 1934ರಲ್ಲಿ ನಡೆದಂತಹ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಪಂಜಮಂಗೇಶ್ ರಾವ್ ಅವರು ಆಗಿದ್ರು. ಓಕೆ, ಇನ್ನು ಮುಂದಿನ ಒಂದು ಪದ್ಯ ಬಂದ್ಬಿಟ್ಟು ಸ್ವಾತಂತ್ರ್ಯದ ಹಣತೆ. ಓಕೆ, ಸ್ವಾತಂತ್ರ್ಯದ ಹಣತೆ ಇದನ್ನ ಬರೆದಂತವ್ರು ಯಾರು ಅಂತ ಹೇಳಿದ್ರೆ KS ನಿಸಾರ್ ಅಹಮದ್ ಅವರು. KS ನಿಸಾರ್ ಅಹಮದ್ ಅವರು ಸ್ವಾತಂತ್ರ್ಯದ ಹಣತೆ ಅನ್ನುವಂಥ ಒಂದು ಪದ್ಯವನ್ನ ರಚಿಸ್ತಾರೆ. ಇವರ ಜನನ ಬಂದು ಬೆಂಗಳೂರು ಜಿಲ್ಲೆಯ ದೇವನಹಳ್ಳಿಯಲ್ಲಿ ಇವರು ಜನಿಸ್ತಾರೆ. ತಂದೆ ಶೇಖ್ ಹೈದರ್, ತಾಯಿ ಹಮೀದಾ ಬೇಗಂ ಅವರು. ಇನ್ನು ಇವರು ವಿದ್ಯಾಭ್ಯಾಸ ಬಂದು ಭೂಗರ್ಭ ಶಾಸ್ತ್ರದಲ್ಲಿ ಇವರು ಪದವಿಯನ್ನ ಪಡೆದಿದ್ದಾರೆ, ಜಿಯಾಲಜಿಯಲ್ಲಿ. ವೃತ್ತಿ ಬಂದು ಅಧ್ಯಾಪಕ. ಇನ್ನು ಇವರ ಕೃತಿಗಳು ಬಂದು ಮನಸ್ಸು ಗಾಂಧಿ ಬಜಾರು, ನೆನೆದವರ ಮನದಲ್ಲಿ, ನಿತ್ಯೋತ್ಸವ, ಸುಮೂರ್ತ. ಓಕೆ, ಮನಸ್ಸು ಗಾಂಧಿ ಬಜಾರು, ನೆನೆದವರ ಮನದಲ್ಲಿ, ನಿತ್ಯೋತ್ಸವ ಮತ್ತೆ ಸುಮೂರ್ತ ಅನ್ನುವಂತಹ ಪ್ರಸಿದ್ಧ ಕೃತಿಗಳನ್ನ ಇವರು ರಚಿಸಿದ್ದಾರೆ. ಇನ್ನು ಇವರಿಗೆ ಪಂಪ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಕೇಂದ್ರ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯ ಪುರಸ್ಕೃತರು ಕೂಡ KS ನಿಸಾರ್ ಅಹಮದ್ ಅವರು ಆಗಿದ್ದಾರೆ. ಇನ್ನು 5ನೇ ತರಗತಿಯಲ್ಲಿ ಬರುವಂತಹ ವಚನಗಳು. ಓಕೆ, ಈ ವಚನಗಳು ಅಂತ ಬಂದಾಗ ವಚನಕಾರ ಬಸವಣ್ಣ ಇವರು 12ನೇ ಶತಮಾನದವರು. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಇವರು ಜನಿಸ್ತಾರೆ. ಬಿಜ್ಜಳನ ಆಸ್ಥಾನದಲ್ಲಿ ಇವರು ಭಂಡಾರಿಯಾಗಿ ವೃತ್ತಿಯನ್ನ ನಿರ್ವಹಿಸ್ತಾ ಇದ್ರು. ಮಹಾದಂಡ ನಾಯಕರಾಗಿ ಕೂಡ ಇವರು ಇದ್ರು. ಇನ್ನು ಇವರ ಅಂಕಿತ ನಾಮ ಬಂದು ಕೂಡಲ ಸಂಗಮ ದೇವ ಅನ್ನುವಂಥದ್ದು ಬಸವಣ್ಣನವರ ಅಂಕಿತ ನಾಮ. ಇನ್ನು ವಚನಕಾರ ಅಂಬಿಗರ ಚೌಡಯ್ಯ ಇದ್ದಂಥದ್ದು 12ನೇ ಶತಮಾನದಲ್ಲಿ. ಕಾಯಕ ಏನು ಅಂದ್ರೆ ಅಂಬಿಗರ ಚೌಡಯ್ಯ, ಹೆಸರೇ ಹೇಳುತ್ತೆ ಏನು, ಅಂಬಿಗ. ಓಕೆ, ಇದು ಅವರ ಕಾಯಕ ಆಗಿತ್ತು. ಇನ್ನು ದೊರೆತತ್ವ ರಚಿಸಿದ ಒಟ್ಟು ವಚನಗಳು ಬಂದು 278. ಅಂಬಿಗರ ಚೌಡಯ್ಯರವರು ರಚಿಸಿದಂತಹ ಒಟ್ಟು ವಚನಗಳು 278. ಇನ್ನು ಅಂಕಿತ ನಾಮ ಬಂದು ಅಂಬಿಗರ ಚೌಡಯ್ಯ ಅನ್ನೋದೇ ಇವರ ಒಂದು ಅಂಕಿತ ನಾಮ. ಇನ್ನು ವಚನಕಾರ್ತಿ ಅಕ್ಕ ಮಹಾದೇವಿ ಅವರ ಬಗ್ಗೆ ನಾವು ನೋಡ್ತಾ ಹೋದ್ರೆ ಇವರು ಕೂಡ 12ನೇ ಶತಮಾನದವರು. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡುತಡಿ ಅನ್ನುವಂತಹ ಗ್ರಾಮದಲ್ಲಿ ಇವರು ಜನಿಸ್ತಾರೆ. ಇವರು ಇಲ್ಲಿಯವರೆಗೂ 434 ವಚನಗಳು ದೊರೆತಿದ್ದಾವೆ ಇವ್ರದ್ದು. ಇವರ ಒಂದು ಅಂಕಿತ ನಾಮ ಬಂದು ಚನ್ನ ಮಲ್ಲಿಕಾರ್ಜುನ. ಇನ್ನು ವಚನಕಾರ್ತಿ ಆಯ್ದಕ್ಕಿ ಲಕ್ಕಮ್ಮ. ಯಾರು? ಆಯ್ದಕ್ಕಿ ಲಕ್ಕಮ್ಮ. ಇವರು ಕೂಡ 12ನೇ ಶತಮಾನದವರು. ಇವರ ಜನನ ಬಂದು ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಅಮರೇಶ್ವರ ಗ್ರಾಮ. ಓಕೆ, ಆಯ್ದಕ್ಕಿ ಮಾರಯ್ಯ ಇವರ ಗಂಡನ ಹೆಸರು. ಇನ್ನು ಅಂಕಿತ ನಾಮ ಬಂದು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ಅನ್ನುವಂಥದ್ದು ಆಯ್ದಕ್ಕಿ ಲಕ್ಕಮ್ಮ ಅವರ ಅಂಕಿತ ನಾಮ ಆಗಿತ್ತು. ಇನ್ನು ಕನ್ನಡ ಬರೀ ನಮ್ಮ ಸಂಗಡ ಇದರ ಒಂದು ರಚನಾ ಮಾಡಿದಂಥವ್ರು ಚಂದ್ರಶೇಖರ ಪಾಟೀಲ ಅವರು. ಇವರ ಒಂದು ಚಂದ್ರಶೇಖರ ಪಾಟೀಲ ಅವ್ರನ್ನ ನಾವು ಶಾರ್ಟ್ ಆಗಿ ಚಂಪಾ ಅಂತ ಕೂಡ ಕರೀತಾರೆ. ಸೊ ಅದು ಅವರ ಕಾವ್ಯನಾಮ ಕೂಡ ಆಗಿದೆ. ಇವರು 1939ರಲ್ಲಿ ಜನಿಸ್ತಾರೆ. ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಹತ್ತಿಮತ್ತೂರು ಗ್ರಾಮದಲ್ಲಿ ಇವರು ಜನಿಸ್ತಾರೆ. ಇವರು ಮೂಲತಃ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ರು. ಇವರ ಪ್ರಸಿದ್ಧ ಕೃತಿಗಳು ಬಂದು ಬಾನುಲಿ, ಮಧ್ಯಬಿಂದು, ಗಾಂಧಿ ಸ್ಮರಣೆ, ಶಲ್ಮಾಲಾ ಅಥವಾ ಶಾಲ್ಮಲಾ. ಓಕೆ, ಏನು ಶಾಲ್ಮಲಾ ಅನ್ನುವಂಥದ್ದು. ಇನ್ನು ಪ್ರಶಸ್ತಿಗಳು ಬಂದು ಪಂಪ ಪ್ರಶಸ್ತಿ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಆಳ್ವಾಸ್ ನುಡಿಸಿರಿ, ನಾಟಕ ಅಕಾಡೆಮಿ ಪ್ರಶಸ್ತಿ. ಓಕೆ, ಆಳ್ವಾಸ್ ನುಡಿಸಿರಿ ಪ್ರಶಸ್ತಿಯನ್ನ ಪಡೆದಂಥವ್ರು ಯಾರು? ಚಂದ್ರಶೇಖರ ಪಾಟೀಲ ಅವರು. ಇನ್ನು ಕರಡಿ ಕುಣಿತ. ಈ ಕರಡಿ ಕುಣಿತ ಏನಿದೆ ಇದರ ಕವಿ ಬಂದು ದಾರಾ ಬೇಂದ್ರೆ ಅವರು. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂತ ಕರಿತೀವಿ. ಇವರ ಕಾವ್ಯನಾಮ ಬಂದು ಅಂಬಿಕಾ ತನಯ ದತ್ತ. ಇವರು ಕಾಲ ಒಂದು 1896ರಲ್ಲಿ ಧಾರವಾಡದ ಸಾಧನಕೇರಿಯಲ್ಲಿ ಇವರು ಜನಿಸ್ತಾರೆ. ಇವರು ವೃತ್ತಿ ಅಧ್ಯಾಪಕರು ಆಗಿದ್ರು, ಜೊತೆಗೆ ಪ್ರಾಧ್ಯಾಪಕರಾಗಿ ಕೂಡ ಸೇವೆಯನ್ನ ಸಲ್ಲಿಸಿದ್ರು. ನಾಕುತಂತಿ, ನಾದಲೀಲೆ, ಮೇಘದೂತ, ಗಂಗಾವತರಣ, ಸಖಿ ಗೀತ ಇವು ಇವರ ಕೃತಿಗಳು. ಇನ್ನು ಪ್ರಶಸ್ತಿಗಳು ಬಂದು ನಾಕುತಂತಿ ಕೃತಿಗೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಪದ್ಮಶ್ರೀ, ಆಮೇಲೆ ಕೇಂದ್ರ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯು ಕೂಡ ಇವರು ತಮ್ಮದಾಗಿಸಿಕೊಂಡಿದ್ದಾರೆ. ಇನ್ನು ಬೇವು ಬೆಲ್ಲದೊಳಿಡಲೇನು ಫಲ. ಇದರ ಕವಿ ಇದನ್ನ ಬರೆದಂತವರು ಪುರಂದರದಾಸರು. ಕಾಲ ಬಂದು 1480. ಮಹಾರಾಷ್ಟ್ರದ ಪರಂದರಗಡ ಈ ಒಂದು ಪ್ಲೇಸ್ ನಲ್ಲಿ ಇವರು ಜನಿಸ್ತಾರೆ. ಮಹಾರಾಷ್ಟ್ರದ ಪರಂದರಗಡದಲ್ಲಿ.
ತಂದೆ ವರದಪ್ಪ ನಾಯಕ, ತಾಯಿ ಸರಸ್ವತಿ. ಪೂರ್ವದ ಹೆಸರು ಶ್ರೀನಿವಾಸ ನಾಯಕ ಅನ್ನುವಂಥದ್ದು ಪುರಂದರದಾಸರ ಹೆಸರು. ಪುರಂದರದಾಸರ ಪೂರ್ವ ಹೆಸರೇನು? ಶ್ರೀನಿವಾಸ ನಾಯಕ. ಇನ್ನು ಬಿರುದು ಬಂದು ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಕೂಡ ಕರಿತೀವಿ. ಪುರಂದರದಾಸರನ್ನ ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಹೇಳಿ ಕರಿತೀವಿ. ಇವರ ಅಂಕಿತ ನಾಮ ಬಂದು ಪುರಂದರ ವಿಠಲ. ಇನ್ನು ಮಗುವಿನ ಮೊರೆ. ಮಗುವಿನ ಮೊರೆ ಅನ್ನುವಂಥದ್ದನ್ನ ಬರೆದಂತವ್ರು ಸಿದ್ದಯ್ಯ ಪುರಾಣಿಕ ಅವರು ಬರೀತಾರೆ. 1918ರಲ್ಲಿ ಇವರು ಜನಿಸ್ತಾರೆ. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ದ್ಯಾಂಪುರದಲ್ಲಿ ಇವರು ಜನಿಸ್ತಾರೆ. ಪಂಡಿತ ಕಲ್ಲಿನಾಥ ಶಾಸ್ತ್ರಿ ಪುರಾಣಿಕ ಇವರ ತಂದೆ ಹೆಸರು. ದಾನಮ್ಮ ಇವರ ತಾಯಿ ಹೆಸರು. ಇನ್ನು ಸಿದ್ದಯ್ಯ ಪುರಾಣಿಕ ಅವರ ಕಾವ್ಯನಾಮ ಬಂದು ಕಾವ್ಯಾನಂದ. ಓಕೆ, ಸಿದ್ದಯ್ಯ ಪುರಾಣಿಕ ಅವರ ಕಾವ್ಯನಾಮ ಬಂದು ಕಾವ್ಯಾನಂದ. ಇವರ ಕೃತಿಗಳು ಬಂದು ಜಲಪಾತ, ಮಾನಸ ಸರೋವರ, ಮೊದಲು ಮಾನವನಾಗು ಅನ್ನುವಂಥದ್ದು ಇವರ ಪ್ರಸಿದ್ಧ ಕೃತಿಗಳು. ಯಾವುದು? ಜಲಪಾತ, ಮಾನಸ ಸರೋವರ, ಮೊದಲು ಮಾನವನಾಗು. ಇನ್ನು ಗುಲ್ಬರ್ಗಾದಲ್ಲಿ ನಡೆದಂತಹ 58ನೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಸಿದ್ದಯ್ಯ ಪುರಾಣಿಕರ ಆಗಿದ್ರು. ಇನ್ನು ಮೂಡಲ ಮನೆ. ಮೂಡಲ ಮನೆ ಧಾರಾವಾಹಿಯನ್ನ ETVಯಲ್ಲಿ ಅವಾಗ ಬರ್ತಾ ಇತ್ತು. ಇವಾಗಿನ ಕಲರ್ಸ್ ಕನ್ನಡ ಏನಿದೆ, ಸೊ ಅದ್ರಲ್ಲಿ ಮೂಡಲ ಮನೆ ಸೀರಿಯಲ್ ಬರ್ತಾ ಇತ್ತು. ಯಾರೆಲ್ಲ ನೋಡ್ತಾ ಇದ್ರಿ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಮೂಡಲ ಮನೆ ಏನಿದೆಯಲ್ಲ, ಇದು ಚಂದ್ರಶೇಖರ ಕಂಬಾರ ಅವರು ರಚಿಸಿದಂತಹ ಒಂದು ಪದ್ಯ. ಮೂಡಲ ಮನೆ. ಜನನ ಬಂದು 2/1/1937. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಗೋಡಗೆರೆ ಅನ್ನುವಂಥ ಸ್ಥಳದಲ್ಲಿ ಇವರು ಜನಿಸ್ತಾರೆ. ಇವರ ಕೃತಿಗಳು ಬಂದು ಚಕೋರಿ, ಸಂಗ್ಯಾಬಾಳ್ಯ, ಆಮೇಲೆ ಜೋಕುಮಾರಸ್ವಾಮಿ, ಸಿರಿ ಸಂಪಿಗೆ, ಅರಮನೆ. ಇವರು ಬಹಳಷ್ಟು ಒಂದು ಕೃತಿಗಳು ಏನಿದಾವೆ ಅವು ಚಲನಚಿತ್ರ ಮತ್ತೆ ಧಾರಾವಾಹಿಯಾಗಿ ಕೂಡ ಬಂದಿದ್ದಾವೆ. ಇವರು ಪ್ರಶಸ್ತಿ ಬಂದು ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕೇಂದ್ರ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯ ಪುರಸ್ಕೃತರು ಕೂಡ ಚಂದ್ರಶೇಖರ ಕಂಬಾರ ಅವರು ಆಗಿದ್ದಾರೆ. ಇನ್ನು ಭುವನೇಶ್ವರಿ. BV ಸತ್ಯನಾರಾಯಣ ರಾವ್ ಇವರು ಭುವನೇಶ್ವರಿ ಅನ್ನುವಂಥ ಒಂದು ಪದ್ಯವನ್ನ ಬರೆದಿದ್ದಾರೆ. ಇವರ ಕಾವ್ಯನಾಮ ಸತ್ಯವಿಠಲ. BV ಸತ್ಯನಾರಾಯಣ ರಾವ್ ಇವರ ಕಾವ್ಯನಾಮ ಬಂದು ಸತ್ಯವಿಠಲ. ಜನನ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಬುಕ್ಕಾಪಟ್ಟಣದಲ್ಲಿ ಇವರು ಜನಿಸ್ತಾರೆ. ಇವರ ಕೃತಿಗಳು ಗೀತ ಸ್ತೋತ್ರ, ಸಂಪೂರ್ಣ ದೇವಿ ಮಹಾತ್ಮೆ, ಆಮೇಲೆ ಲಂಕೇಶ್ವರ ಸೋಮನಾಥ ಚಾರಿತ್ರ, ಕನ್ನಡ ನಾಡ ಚರಿತ್ರೆ. ಓಕೆ, ಇನ್ನು ಪೂರಕ ಪಾಠಗಳು ಅಂತ ಇದಾವೆ. ಅದರಲ್ಲಿ ಬಂದು ಕಾಮನಬಿಲ್ಲು. ನಿಂಗಪ್ಪ ಹನುಮಪ್ಪ ಕುಂಟಿ ಅನ್ನುವಂಥವ್ರು ಇದರ ಒಂದು ಕಾಮನಬಿಲ್ಲಿನ ಕವಿಯಾಗಿರ್ತಾರೆ, ಬರೆದಂತವ್ರು. ಇನ್ನು ಜನನ ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಇಟಗಿ ಗ್ರಾಮದಲ್ಲಿ ಇವರು ಜನಿಸಿರ್ತಾರೆ. ಇವರ ವೃತ್ತಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಕೆಲಸ ಮಾಡಿರ್ತಾರೆ. ಜೊತೆಗೆ ಮಕ್ಕಳ ಸಾಹಿತಿ ಅಂತ ಕೂಡ ಇವರು ಗುರುತಿಸ್ಕೊಂಡಿದ್ದಾರೆ. ಇನ್ನು ಕೃತಿಗಳು ಬಂದು ಚಂದಪ್ಪನ ಶಾಲೆ. ಇನ್ನು ನನ್ನ ರಟ್ಟೆಯ ಬಲ. ಬುದ್ದಣ್ಣ ಹಿಂಗಮಿರೆ. ಓಕೆ, ಬುದ್ದಣ್ಣ ಹಿಂಗಮಿರೆ ಇವರು 1933ರಲ್ಲಿ ಬೆಳಗಾವಿ ಜಿಲ್ಲೆಯ ರಾಜಾಪುರದ ಆರಗದಲ್ಲಿ ಜನಿಸ್ತಾರೆ. ಇವರ ವೃತ್ತಿ ಬಂದು ಅಧ್ಯಾಪಕ ಮತ್ತೆ ಪ್ರಾಧ್ಯಾಪಕ. ಇನ್ನು ಕೃತಿಗಳು ಉದಯರಾಗ, ಗುಬ್ಬಿಯ ಹಾಡು, ಹುಲ್ಲು ಗೆಜ್ಜೆ, ಶಬ್ದ ರಕ್ತ ಮತ್ತು ಮಾಂಸ ಶಬ್ದ, ಆಮೇಲೆ ಹದ್ದುಗಳ ಹಾಡು, ಇವು ಇವರ ಕೃತಿಗಳು. ಇನ್ನು ಪ್ರಶಸ್ತಿಗಳು ಬಂದು ಸೋವಿಯತ್ ಲ್ಯಾಂಡ್ ನೆಹರು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇವರು ಸಿಕ್ಕಿದೆ. ಸೋವಿಯತ್ ಲ್ಯಾಂಡ್ ನೆಹರು ನೋಡಿ, ಇದು ಕೂಡ ಒಂದು ಪ್ರಶಸ್ತಿ. ಇದನ್ನ ಪಡೆದಂತವ್ರು ಯಾರು? ಬುದ್ದಣ್ಣ ಹಿಂಗಮಿರೆ. ಇನ್ನು ನನ್ನ ಕವಿತೆ, ಇದನ್ನ ಮೂಡ್ನಾಕೂಡು ಚಿನ್ನಸ್ವಾಮಿ ಅವರು ರಚಿಸಿದ್ದಾರೆ. 1954ರಲ್ಲಿ ಇವರು ಜನಿಸ್ತಾರೆ ಚಾಮರಾಜನಗರ ಜಿಲ್ಲೆಯ ಮೂಡ್ನಾಕೂಡು ಅನ್ನುವಂಥ ಸ್ಥಳದಲ್ಲಿ. ಇನ್ನು ಸಾರಿಗೆ ಸಂಸ್ಥೆಯ ನಿಯಂತ್ರಣಾಧಿಕಾರಿಗಳಾಗಿ ಇವರು ಮೂಲತಃ ವೃತ್ತಿಯನ್ನ ಮಾಡ್ತಾ ಇರ್ತಾರೆ. ಇವರ ಕೃತಿಗಳು ಬಂದು ಕೊಂಡಿಗಳು ಮತ್ತು ಮುಳ್ಳುಬೇಲಿಗಳು, ಗೋಧೂಳಿ, ಕೆಂಡಾಮಂಡಲ ಮತ್ತೆ ಮೋಹದ ದೀಪ, ಇವು ಇವರ ಕೃತಿಗಳಾಗಿರ್ತವೆ. ಓಕೆ, ಸೊ ಇದಿಷ್ಟು 5ನೇ ತರಗತಿಯ ಪಠ್ಯ ಪುಸ್ತಕದಲ್ಲಿ ಇರುವಂತ ಕವಿ ಮತ್ತು ಕೃತಿಗಳ ಪರಿಚಯ. ಲೇಖಕರು ಯಾರ್ಯಾರು, ಓಕೆ, ಕವಿಗಳು ಯಾರ್ಯಾರು, ಮತ್ತೆ ಪೂರಕ ಪಠ್ಯದ ಲೇಖಕರು ಯಾರ್ಯಾರು ಅನ್ನೋದನ್ನ ನಾವು ಇದರಲ್ಲಿ ನೋಡಿದ್ವಿ. ಇನ್ನು ಮುಂದಿನ ತರಗತಿಯಲ್ಲಿ ನಾವು 6ನೇ ತರಗತಿಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ. ಓಕೆ, ಯಾರೆಲ್ಲ ವಿಡಿಯೋಸ್ ಅನ್ನ ನೋಡಿದೀರಾ ಅವರಿಗೆ ಧನ್ಯವಾದಗಳು. ಓಕೆ.